ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಾಸಗಳಾಗ್ತಿದೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಕೂಡ ಸಾಗಿದೆ. ದೇಶದಾದ್ಯಂತ ಜನರಿಗೆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಾಸಗಳಾಗಿ ಸಮಸ್ಯೆ ಆಗ್ತಿದೆ. ಇದರ ನಡುವೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಸಂಸತ್ ಭವನದಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ಸ್ ಆಗಿರುವುದು ಪೆಟ್ರೋಲಿಯಂ ಅನಿಲ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಅವರ ಜೊತೆ ಆಯಿತು. ಜೊತೆಯಲ್ಲಿ ವಿದೇಶಾಂಗ ವ್ಯವಹಾರದ ಸಚಿವರಾಗಿರುವಂತಹ ಜೈಶಂಕರ್ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ದೇಶದಾದ್ಯಂತ ಒಂದು ಕಡೆ ಅಸಮಾಧಾನಗಳು ಹೊರಗಾಗ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಅನೇಕರಿಗೆ ಇದರಿಂದ ಎಫೆಕ್ಟ್ ಆಗ್ತಿದೆ. ಸರಿಯಾಗಿ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಿಲ್ಲ, ಬೆಲೆ ಏರಿಕೆ ಆಗ್ತಿದೆ, ನಮಗೆ ಸಂಕಷ್ಟಗಳಾಗ್ತಿದೆ, ದಯವಿಟ್ಟು ಇದನ್ನ ನೋಡಿ ಗಮನ ಹರಿಸಿ ಅಂತ ಆಕ್ರೋಶಗಳು ಬರ್ತಿದ್ದಂತೆ ಕೇಂದ್ರ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಹತ್ವದ ಸಭೆ ಇವತ್ತು ಸಂಸತ್ ಭವನದಲ್ಲಿ ಆಯಿತು. ಪೆಟ್ರೋಲಿಯಂ ಅನಿಲ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ ಇದ್ರು. ಜೊತೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವಂತಹ ಜೈಶಂಕರ್ ಕೂಡ ಭಾಗಿಯಾಗಿದ್ರು. ಅಂದ್ರೆ ಯಾವ ರೀತಿಯಾಗಿ ಆಮದು ಮಾಡಿಕೊಳ್ಬೇಕು, ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಏನು, ಈಗಾಗಲೇ ಒಂದಿಷ್ಟು ಮಹತ್ವದ ಹೆಜ್ಜೆ ಇಡ್ತಿದ್ದಾರೆ. ಯಾರ್ಯಾರು LPGಯನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆಯಾ ಸಂಸ್ಥೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಒಂದಿಷ್ಟು ಡೈರೆಕ್ಷನ್ಸ್ ಕೊಟ್ಟಿದೆ. ಹೆಚ್ಚಿನ ಉತ್ಪಾದನೆಗಳನ್ನ ಮಾಡಿ ಬದಲಿ ವ್ಯವಸ್ಥೆಗಳು ಏನೇನಿದೆ, ಯಾಕಂದ್ರೆ ಆರಂಭಿಕವಾಗಿ 75 ದಿನಕ್ಕೆ ನಾವು ಭದ್ರವಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿತ್ತು. ಆದ್ರೆ ಈಗ ಯುದ್ಧ ಶುರುವಾಗಿ 11 ದಿನಕ್ಕೆ ಅದರ ಎಫೆಕ್ಟ್ಗಳು ತಾಗ್ತಿದೆ. ಅದರ ನಡುವೆ ಒಂದು ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಈ ಮೀಟಿಂಗಿನ ನಂತರದಲ್ಲಿ ಇದರ ಔಟ್ಕಮ್ ಏನಿರುತ್ತೆ, ಬದಲಿ ವ್ಯವಸ್ಥೆ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಗ್ಯಾಸ್ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಈಗ ಪತ್ರವನ್ನ ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಗ್ಯಾಸ್ ಸಿಲಿಂಡರ್ ಸಮಸ್ಯೆಗಳೇನಾಗ್ತಿದೆಯಲ್ಲ ಇದನ್ನ ಅತಿ ಶೀಘ್ರವೇ ಬಗೆಹರಿಸಿ ಅಂತ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಕಾಡ್ತಿದೆ. ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಹೋಟೆಲ್ ಅನ್ನ ಅವಲಂಬನೆ ಮಾಡಿಕೊಂಡಿದ್ದಾರೆ. ಗ್ಯಾಸ್ ಪೂರೈಕೆ ನಿಂತು ಹೋದ್ರೆ ಸಾಕಷ್ಟು ಸಮಸ್ಯೆಗಳು ಕಾಡುತ್ತೆ. ಕೂಡಲೇ ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಿದ್ದಾರೆ. ಇದೇ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಸುದೀರ್ಘವಾಗಿ ಸದ್ಯ ರಾಜ್ಯಕ್ಕೆ ಏನೇನು ಸಮಸ್ಯೆ ಆಗ್ತಿದೆ, LPG ಸಿಲಿಂಡರ್ಸ್ಗಳಿರ್ಬೋದು, ಎಷ್ಟು ಮಟ್ಟಿಗೆ ಪೂರೈಕೆ ಆಗ್ತಿದೆ, ಅದಕ್ಕೆ ಯಾವ ರೀತಿಯಾದಂಥ ಕ್ರಮ ನೀವು ತೆಗೆದುಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಕೆ ಮಾಡೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೋಟೆಲ್ ಇರ್ಬೋದು, ಬೇರೆ ಬೇರೆ ವಾಣಿಜ್ಯ ಚಟುವಟಿಕೆಗಳಿಗೆ ಅದನ್ನು ಬಳಕೆ ಮಾಡ್ತಾರೆ. ಆದರೆ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ಕೊಡ್ತೀನಿ ಅಂತ ಒಂದಿಷ್ಟು ಜನ ಇದ್ರೆ ಸರಿಯಾಗಿ ಪೂರೈಕೆಗಳೇ ಆಗ್ತಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಈ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ನೀವು ಹಾಡಿ, ಈ ರೀತಿಯಾದಂಥ ಸಮಸ್ಯೆಗಳು ನಮಗಿದೆ, ಸಪ್ಲೈ ಕರೆಕ್ಟಾಗಿ ಆಗ್ತಿಲ್ಲ, ಹಾಗಾಗಿ ಬಿಸ್ನೆಸ್ ಇರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ಗಳಿಗೂ ಕೂಡ ಇದು ಸಮಸ್ಯೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಜೊತೆಲಿ ನಮ್ಮ ರಾಜ್ಯದಿಂದ ನಾವೆಲ್ಲ ಓಟ ಗೆಲ್ಸಿದೀವಲ್ಲ, MP ಗಳ ಜವಾಬ್ದಾರಿಗಳಿಗಿದೆ. ಲೋಕಸಭೆಯಲ್ಲಿ ಹೋಗಿ ಕೂತಿದ್ದಾರಲ್ಲ, ಅವರು ಕೂಡ ಈ ವಿಚಾರದಲ್ಲಿ ಈಗ ಹೆಚ್ಚಿನ ಕೆಲಸ ಮಾಡಬೇಕು. ಆದರೆ ಈವರೆಗೂ ಕೂಡ ಯಾರದ್ದು ಕೂಡ ಸದ್ದು ಬರ್ತಿಲ್ಲ. ಬಟ್ ಸಿಎಂ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ.